ಬೆಳಗ್ಗೆ 3 ಗಂಟೆಯಿಂದ ಮಾಮೂಲಿ ಟೈಮ್ ಸ್ಟಾರ್ಟ್ ಆಗೋದು. ಇವತ್ತೇನೋ ಮಳೆ ಬಂತು ಅಂತ ವ್ಯಾಪಾರನೇ ಇಲ್ಲ. 6 ಗಂಟೆಯಿಂದ ವ್ಯಾಪಾರ ಸ್ವಲ್ಪ, ಅದೇ ಜನನೇ ಯಾರು ಬರ್ತಾಯಿಲ್ಲ ಮಳೆ ಬಂತು ಅಂತ. ಏನಿಲ್ಲ ಸ್ವಾಮಿ, ಮಾಮೂಲಿ ರೇಟೇ ಇದೆ. ಆಪೂಲಿ ಸಸ್ತಾ ಟೈಮಲ್ಲಿ 200 ರೂಪಾಯಿ ಇರ್ತದೆ, ಅದೇ ಬೆಳೆ ಹಾಕ್ತಾಯಿದ್ದೀವಿ. ಮೋಸಂಬಿ 50 ರೂಪಾಯಿ, ಅನ್ನಾರ 50 ರೂಪಾಯಿ, 150. ಇದು ಬೇರೆ 150 ಇದೆ. ಮಾಮೂಲಿ ರೇಟೇ ಇದೆ. ಏನು ಪಬ್ಲಿಕ್ ಏನಿಲ್ಲ, ಏನಿಲ್ಲ ಸ್ವಾಮಿ. ಅವ್ರಿಗೆ ಫೋರಮಲ್ಲೂ ಮಂತ್ರಿ ಮಾಲಲ್ಲೂ ತಗೊಳ್ಳೋರು, ಫುಟ್ಪಾತಲ್ಲಿ ಅವ್ರು ಮಾರೋರ ಮೇಲೆ ಸುಳ್ಳು ಹೇಳ್ತಾರೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಬೆಳೆ ಇದ್ದರೆ ಯಾಕೆ ಜನ ತಗೊಳ್ಳೋಕೆ ಇಲ್ಲಿ ಇಷ್ಟು ದೂರ ಬಿಟ್ಕೊಂಡ್ಬರ್ತಾರೆ? ಅಲ್ಲೇ ಮನೆ ಹತ್ರನೇ ತಗೋಬೋದಲ್ವಾ? ಇಲ್ಲಿ ಒಳ್ಳೆ ಪದಾರ್ಥ ಸಿಗ್ತದೆ, ಚೆನ್ನಾಗಿರ್ತದೆ ಅಂತ ತಾನೇ ಇಲ್ಲಿ ಹುಡ್ಕೊಂಡ್ಬರ್ತಾರೆ. ಬೇರೆ ಏನು ಸರ್ ಹೇಳ್ಬೇಕು? ಹೌದು ಸರ್, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಪದಾರ್ಥನೂ ಕಡಿಮೆ ರೇಟ್ಗೆ ಸಿಗೋದು. ಬೇರೆ ಹಬ್ಬ ಅಂದರೆ ಸ್ವಲ್ಪ 100-200 ಜಾಸ್ತಿ ಇರ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಐಟಮು ಕಡಿಮೆನೇ ಇರೋದು, ಜಾಸ್ತಿ ಏನಿಲ್ಲ. ಬೇಜಾನ್ ಮಳೆ ಇತ್ತು ಸರ್, ಏನು ಮಾಡೋದು? ನಾವು ಅಳಬೇಕು, ಜೊತೆಗೆ ನಮ್ಮ ಮಾನವರ ಏನೋ ಅಳ್ತಾವಣೆ, ಏನು ಮಾಡ್ಕೊಳಕ್ಕಾಗಲ್ಲ. ಈ ಹಬ್ಬಕ್ಕೆ ದಯವಿಟ್ಟು ಯಾರೂ ಮಾರ್ಕೆಟ್ಗೆ ಬರಬೇಡಿ. ಮಳೆ ಜಾಸ್ತಿ ಇದೆ, ರೇಟು ಜಾಸ್ತಿ ಇದೆ, ಜನಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇಲ್ಲ. ಯಾವುದೇ ಕಾರಣಕ್ಕೂ ಜಾಸ್ತಿ ರೇಟು ಜಾಸ್ತಿ ಇದೆ, ಎಲ್ಲನೂ ಜಾಸ್ತಿ ಇದೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನಡ್ಕೊಳ್ಳೋಕ್ಕೂ ಆಗ ಜಾಗ ಇಲ್ಲ. ಇಲ್ಲಿ ಅಷ್ಟೊಂದು ಪರಿಸ್ಥಿತಿ ಇದೆ. ದಯವಿಟ್ಟು ನೋಡಿಕೊಂಡು ಆರಾಮಾಗಿ ಬನ್ನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಾನು ಬೆಳಗ್ಗೆ ಬಂದಿದ್ದು 9 ಗಂಟೆಗೆ ಬಂದಿದ್ದು. ಇವಾಗ ಎಷ್ಟು ಟೈಮು? 12 ಗಂಟೆವರೆಗೂ ಒಳಗಡೆ ಹೋಗಿದ್ದವನು ಬರೋಕ್ಕೆ ಆಗ್ತಾನೇ ಇಲ್ಲ ಆಚೆ ಕಡೆಗೆ. ನಾವು ಹೂವು ತೊಗೊಂಡಿದ್ದೀವಿ, 2000 ರೂಪಾಯಿ ಹೂವು. 1 ಕೆ ಜಿ ಮಲ್ಲಿಗೆ ಹೂವು 2000 ರೂಪಾಯಿ ಇದೆ. 2000 ರೂಪಾಯಿ ಇದೆ ಮಲ್ಲಿಗೆ ಹೂವು. ನೀವೇನೇ ತೊಗೊಂಡ್ರು ಅಷ್ಟೇ. ಇಲ್ಲಿ ಎಲ್ಲನೂ ಕಾಸ್ಟ್ಲಿನೇ. ಫ್ರೂಟ್ಸ್ ಎಲ್ಲ 500 ರೂಪಾಯಿ. 500 ರೂಪಾಯಿ ನೀನು ಏನೇ ತೊಗೊಂಡ್ರೆ 500 ರೂಪಾಯಿ ಕೆ ಜಿ. ಆ ಥರ ಇದೆ. ಯಾವುದೇ ಕಾರಣಕ್ಕೂ ಬನ್ನಿ, ಪರವಾಗಿಲ್ಲ. ಆದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಇದು ಅಷ್ಟೇ. ಮಿಡ್ಲ್ ಕ್ಲಾಸ್ ಇರ್ತಾರಲ್ವಾ, ಅಂಥವ್ರಿಗೆ ತುಂಬ ಕಷ್ಟ. ಏನು ಈಗಿನ ರೇಟಲ್ಲಿ ಜಾಸ್ತಿ ಇದೆ, ಸೊ ಕಮ್ಮಿ ಮಾಡಬೇಕು. ಆಯುಧ ಪೂಜೆಲ್ಲ ಕಮ್ಮಿ ಇರ್ತದೆ. ಸಿಕ್ಕಾಪಟ್ಟೆ ರೇಟ್ ಮಾರು 150 ರೂಪಾಯಿ ಅಂದರೆ ಹೇಗೆ ಹೇಳಿ? ಮಳೆ ಬಂತು ಜಾಸ್ತಿ ಮಾಡಿದಾರ? ಇಲ್ಲ, ಈಗ ಒಂದು ಅರ್ಧ ಗಂಟೆ ಮುಂಚೆ ಮಾಡಿದ್ವಿ ಅಷ್ಟೇ. ಸಿಕ್ಕಾಪಟ್ಟೆ ಮಳೆ ಇದೆ, ಟ್ರಾಫಿಕ್ ಬಿಡ್ತಾ ಇಲ್ಲ. ಅಲ್ಲಿಗೆ ನಡ್ಕೊಂಬರ್ತಾ ಇದ್ದೀವಿ 1 ಕಿಲೋಮೀಟ್ರಿಂದ. ಅವ್ರು ಮಾಡೋದು ಕರೆಕ್ಟ್ ಒಳ್ಳೆಯದೇ. ಯಾಕೆ ಟ್ರಾಫಿಕ್ ಜಾಸ್ತಿ ಆದರೆ ಮತ್ತು ವೆಹಿಕಲ್ ಹೋಗೋಕ್ಕಾಗಲ್ಲ, ಜನ ಬರೋಕ್ಕಾಗಲ್ಲ. ಮಾಡಿದ್ದು ಒಳ್ಳೆಯದೇ. ರೇಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಓವರ್ ಜಾಸ್ತಿ ಆಯಿತು. 150 ರೂಪಾಯಿ ಮಾರೋದು ಜಾಸ್ತಿ ಆಯಿತು. ಸಾಯಂಕಾಲ ಇನ್ನೂ ಜಾಸ್ತಿ ಆಗ್ಬೋದೇನೋ, ಯಾಕೆ ಸಾಯಂಕಾಲ ಜಾಸ್ತಿ ಬರ್ತಾರೆ ನಾಳೆ ಪೂಜೆಗೆ ಅಂತ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಜಾಸ್ತಿ ಆಗ್ಬೋದೇನೋ. ಇನ್ನು ತಕ್ಕ ಮಾಡಿ ಈಗ ನಾವಿಲ್ಲಿ ಗಿರಿನಗರ ಇಲ್ಲ, ಹಬ್ಬಕ್ಕೋಸ್ಕರ ಬಂದಿದ್ದು. ಈಗ ಮಾಮೂಲಿ ಟೈಮೆಲ್ಲ ಅಲ್ಲೇ ತೊಗೋತೀವಿ ನಾವು. ಬೇರೆ ಹಬ್ಬ ಸಲ ಕಮ್ಮಿ ಇರ್ತದಲ್ಲ, ಇವತ್ತು ಜಾಸ್ತಿ ಕಮ್ಮಿ ಇದ್ದಂದು ಬಂದು ಅದು ತಕ್ಕ 150 ಮಾಡ್ತಾ ಇದ್ದಾರೆ. ಏನು ಅವ್ರದ್ದು ವ್ಯಾಪಾರ ಮಾಡೋಕ್ಕಾಗಲ್ಲ, ಅದು ಹಬ್ಬ ಸೀಸನ್ ಅಲ್ಲ. ಬೆಳಗ್ಗೆ 5 ಗಂಟೆಗೆ ಬಂದಿರೋದು, ಸಿಕ್ಕಾಪಟ್ಟೆ ರೇಟು. ಆಮೇಲೆ ಬಂದು ಇದು ಸಿಕ್ಕಾಪಟ್ಟೆ ರಶ್ಶು ಆಗ್ತಾಯಿಲ್ಲ. ಅಲ್ಲೇ ಇದರಲ್ಲಿ ನಮ್ಮ ಏರಿಯಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೀಳ್ತದೆ. ಇಲ್ಲಿ ಬಂದು ಅದಕ್ಕಿಂತ ಡಬಲ್ ಇದೆ ರೇಟು. ನಾವು ಕಾಕ್ಶೋಣಿಂದ ಬಂದಿರೋದು. ಬೆಳಗ್ಗೆ 5 ಗಂಟೆಗೆ ಮಳೆನೂ ಬೀಳ್ತದೆ. ವ್ಯಾಪಾರ ಜನ ಸಿಕ್ಕಾಪಟ್ಟೆ ರಶ್ಶು ಜಾಸ್ತಿ. ಬೆಳಗ್ಗೆಯಿಂದ ಹೂವು, ಆಮೇಲೆ ಇದು ಹಣ್ಣುಗಳು. ಹೂವು ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. 1200 ರೂಪೀಸ್ 1 ಕೆಜಿ ಇದು ಮಲ್ಲಿಗೆ ಹೂವು. ಎಲ್ಲ ಹೂವನ ಡಬಲ್ ರೇಟೇ. ಫ್ರೂಟ್ಸ್ ಬಂದು 100 ರೂಪಾಯಿ ಇದೆ, 200 ರೂಪಾಯಿ ಇದೆ, 300 ರೂಪಾಯಿ ಆಗಿದೆ. ರೇಟು 1 to ಡಬಲ್ ಆಗಿದೆ. ಇವೆಲ್ಲ 120 ರೂಪಾಯಿ ಇದೆ ಅಣ್ಣ ಒಂದು ಪೀಸು. ರೈಟ್ ಜಾಸ್ತಿ ಇದೆ ಎಲ್ಲ. ಮತ್ತೆ ಮಳೆ ಹೋಯ್ತಿರೋದ್ರಿಂದ ಜನ ಕಡಿಮೆ ಇದ್ದಾರೆ. ಜನ ಕಡಿಮೆ ತಾವ್ರೇವ ಸೇಲ್ ಆಗುತ್ತೆ. ರೈಟ್ ಬಂದು ಜೋಡಿ 100 ರೂಪಾಯಿ ಇದೆ ಅಣ್ಣ. 150 ಅಂದಾಜು ಅಣ್ಣ. ಅಂದಾಜು ಗೊತ್ತಾಗಲ್ಲ ಅಣ್ಣ, ನಾವು ಲೆಕ್ಕ ಇಡೋಕ್ಕಾಗಲ್ವಲ್ಲ ಜನ ಜಾಸ್ತಿ ಇರೋದ್ರಿಂದ. ಆದರೆ ಈ ಸಲ ಜನ ಕಡಿಮೆನೆ, ಮಳೆ ಹೋಯ್ತಾ ಇದೆಯಲ್ಲ ನೈಟಿಂದ, ಅದಕ್ಕೆ.